ನಮಸ್ಕಾರ, ವೆಲ್ಕಮ್ ಟು ಟಿವಿ ಕನ್ನಡ. ಬೈ ಎಲೆಕ್ಷನ್ ಖುಷಿಯ ಮೂಡ್ನಲ್ಲಿ ರಿಲ್ಯಾಕ್ಸ್ ಆಗಿದ್ದ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಮತ್ತೆ ಮೂಡಾದಲ್ಲಿ ಸಿಬಿಐ ಚುರುಕುಗೊಳ್ಳುವ ಭೀತಿ ಇದೆ. ಇನ್ನೊಂದು ಕಡೆ ಸಂಪುಟ ಪುನರ್ರಚನೆಯ ತಲೆನೋವು ಕೂಡ ಶುರುವಾದಂತೆ ಕಾಣ್ತಿದೆ. ಕಾಂಗ್ರೆಸ್ನಲ್ಲಿ ಸಾಲು ಸಾಲು ಆರೋಪಗಳು, ಹಗರಣಗಳು ಕೇಳಿ ಬರುತ್ತಲವೆ. ಎಷ್ಟೇ ತಡೆಗೋಡೆ ನಿರ್ಮಿಸಲು ಮಾಸ್ಟರ್ ಮೈಂಡ್ ಸಿದ್ದರಾಮಯ್ಯ ಪ್ರಯತ್ನ ಪಟ್ಟರೂ ಕೂಡ ಕಾಂಗ್ರೆಸ್ ಬುಡದಲ್ಲಿ ಅಲುಗಾಡುತ್ತಿದೆ. ಈಗ ತಮ್ಮ ಪಕ್ಷದ ಎಲ್ಲಾ ನಾಯಕರ ಮೆಚ್ಚುಗೆ ಗಳಿಸಿರುವ ಸಿದ್ದರಾಮಯ್ಯ ಯಾರನ್ನೂ ಕೇರ್ಲೆಸ್ ಮಾಡುವ ಹಾಗೆ ಇಲ್ಲ. ಹೀಗಿರುವಾಗ ಸಂಪುಟ ಪುನರ್ರಚನೆ ಸಣ್ಣ ಮ್ಯಾಟರ್ ಕೂಡ ಅಲ್ಲ. ಈ ಬಗ್ಗೆ ಹೈಕಮಾಂಡ್ ಈಗಾಗಲೇ ಅಲರ್ಟ್ ಮಾಡಿದ್ರು ಕೂಡ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತ್ರ ತುಟಿಕ್ ಪಿಟಿಕ್ ಎನ್ನುತ್ತಿಲ್ಲ. ಆದರೆ ಡಿಸಿಎಂ ಈ ಬಗ್ಗೆ ಸುಳಿವು ನೀಡಿದ್ದು ಆಶ್ಚರ್ಯವನ್ನ ಮೂಡಿಸಿದೆ. ಇದು ಕೆಲವು ನಾಯಕರಿಗೆ ಗುಡ್ ಟೈಮ್ ಅಂತೆ. ಹೌದು, ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಲ ತಂದುಕೊಟ್ಟಿದೆ. ಆದರೆ ಪಕ್ಷದಲ್ಲಿ ಕೇಳಿ ಬಂದ ಗೊಂದಲಗಳು, ಆರೋಪ ಮಾತ್ರ ಚಿಗುರುತ್ತಲೇ ಇವೆ. ಹೀಗಾಗಿ ಹೈಕಮಾಂಡ್ ಸಂಪುಟ ಪುನರ್ರಚನೆ ಮಾಡಬೇಕು ಎಂದು ತಿಳಿಸಿದೆ. ಹೀಗಾಗಿ ಕಾಂಗ್ರೆಸ್ನ ಸಚಿವರಿಗೆ ನಡುಕ ಶುರುವಾಗಿದ್ದು ಮಾತ್ರ ಸುಳ್ಳಲ್ಲ. ಸಿದ್ದರಾಮಯ್ಯ ಲೆಕ್ಕಾಚಾರದ ಪ್ರಕಾರ ಆಗೇನಾದ್ರೂ ಸಚಿವರ ಖಾತೆ ಬಗ್ಗೆ ಇತ್ಯರ್ಥ ಮಾಡಲು ಮುಂದಾದ್ರೆ ಬಲಿಷ್ಠವಾಗಿರೋ ಕಾಂಗ್ರೆಸ್ ಸರ್ಕಾರ ವಿಪಕ್ಷಗಳಿಗೆ ಅಸ್ತ್ರ ಆಗುವುದರಲ್ಲಿ ಅನುಮಾನವೇ ಇಲ್ಲ ಎಂಬುದಾಗಿದೆ. ಆದ್ರೆ ಕೆಲ ಸಚಿವರ ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ಗೂ ದೂರು ಹೋಗಿದೆ. ಕೆಲ ಸಚಿವರು ವಿಧಾನಸೌಧಕ್ಕೆ ಬರ್ತಿಲ್ಲ, ಸರಿಯಾದ ರೀತಿಯಲ್ಲೂ ಕೂಡ ಕೆಲಸ ಮಾಡ್ತಿಲ್ಲ ಎಂದು ಎಐಸಿಸಿ ನಾಯಕರಿಗೆ ಕಂಪ್ಲೇಂಟ್ ಮಾಡಿದ್ದಾರಂತೆ. ಹೀಗಾಗಿ ವರಿಷ್ಠರಿಗೂ ಬೇಸರ ತಂದಿದೆಯಂತೆ. ಸಚಿವರೇ ಕೆಲಸ ಮಾಡದೇ ಇರುವುದು, ವಿಧಾನಸೌಧಕ್ಕೆ ಬಾರದಿರುವುದು, ಹೀಗೆ 10 ಹಲವು ದೂರುಗಳು ಬಂದಿವೆಯಂತೆ. ಹಾಗಾಗಿ ಈಗ ಸಚಿವರ ಖಾತೆ ಬದಲಾಯಿಸುವುದು ಕಾಂಗ್ರೆಸ್ಗೆ ಅನಿವಾರ್ಯ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಕಾಂಗ್ರೆಸ್ ಸಮರ್ಥನೆ ಇದಾಗಿದೆ. ಇನ್ನು ಸಚಿವ ಸಂಪುಟ ಸರ್ಜರಿಗೆ ಪ್ರಮುಖ ಕಾರಣವೇನು ಎನ್ನುವುದನ್ನ ನೋಡುವುದಾದ್ರೆ, ಸರ್ಕಾರದ ಮತ್ತಷ್ಟು ವರ್ಚಸ್ಸು ಹೆಚ್ಚಳದ ಉದ್ದೇಶ, ಆಡಳಿತಕ್ಕೆ ಮತ್ತಷ್ಟು ಚುರುಕು ಮುಟ್ಟಿಸುವುದು, ಎಲ್ಲರಿಗೂ ಅವಕಾಶ ಸಿಗಬೇಕು ಎನ್ನುವ ಕಾರಣ, ಸ್ಥಳೀಯರ ಮಟ್ಟದಲ್ಲಿ ಕಾರ್ಯಕರ್ತರು, ಶಾಸಕರ ಸಂಪರ್ಕ, ಜಿಲ್ಲೆಗಳಲ್ಲಿ ಪಕ್ಷ ಸಂಘಟನೆ ಮತ್ತಷ್ಟು ಬಲ ತುಂಬುವುದು, ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನ ಮಾಡುವುದು ಎಂದು ಹೇಳುತ್ತಿದೆ. ಈ ಬಗ್ಗೆ ಸುಳಿವು ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಪರೋಕ್ಷವಾಗಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ನುಡಿದಿದ್ದಾರೆ. ಅಂತಹ ಸೋನಿಯಾ ಗಾಂಧಿಯೇ ಪ್ರಧಾನಮಂತ್ರಿ ಹುದ್ದೆಯನ್ನೇ ತ್ಯಾಗ ಮಾಡಿದ್ದಾರೆ. ನಾವು ಕೆಲ ಮಂತ್ರಿಗಳಿಗೂ ಕೂಡ 2 ವರ್ಷದೊಳಗೆ ಅಧಿಕಾರ ತ್ಯಾಗ ಮಾಡಬೇಕು ಎಂದು ಸಂದೇಶವನ್ನ ಕೊಟ್ಟಿದ್ದೇವೆ ಎಂದು ಹೇಳುವ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ ಡಿಸಿಎಂ. ಇದರಿಂದ ಕಾಂಗ್ರೆಸ್ನ ಕೆಲ ನಾಯಕರ ಎದೆಯಲ್ಲಿ ನಡುಕ ಶುರುವಾಗಿದೆ ಎಂದು ಮಾಹಿತಿ ಬಂದಿದೆ. ಮುಖ್ಯವಾಗಿ ಆಬಕಾರಿ ಸಚಿವ ತಿಮ್ಮಾಪುರ ಮೇಲಿನ ಆರೋಪ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಈ ಖಾತೆ ಬಗ್ಗೆ ಬೇರೆ ಸ್ವರೂಪ ಪಡೆದುಕೊಂಡ್ರೆ ಇನ್ನೂ 3-4 ಸಚಿವರ ಖಾತೆಯೂ ಕೂಡ ಬದಲಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಆದ್ರೆ ಇದೇ ಗುಡ್ ಟೈಮ್ ಎಂದುಕೊಂಡವರು ಸಚಿವ ಸ್ಥಾನದ ಆಕಾಂಕ್ಷಿಗಳು ಎದ್ದು ಕುಣಿದಾಡ್ತಿದ್ದಾರೆ ಎಂದು ಹೇಳಲಾಗ್ತಿದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಈ ಒಂದು ಬೆಳವಣಿಗೆಯು ಎಷ್ಟು ಗೋಡೆಗಳನ್ನ ನಿರ್ಮಿಸುತ್ತೋ ಅಥವಾ ಎಷ್ಟು ಗೋಡೆಗಳನ್ನ ಕೆಡವುತ್ತೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು ತಮ್ಮ ಆಪ್ತರಿಗೆ ಕೊಟ್ಟ ಭರವಸೆಯನ್ನ ಉಳಿಸಿಕೊಳ್ಳುವುದು ಅನಿವಾರ್ಯವಂತಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.